ಮನೆಗೆ ಹೋಗಿದ್ವಿ. ಫೋನ್ ಮಾಡಿದ್ರೆ ಎಲ್ಲಾ ಸೆಲೆಬ್ರಿಟಿ, ದರ್ಶನ್ ಅಣ್ಣ, ಸುದೀಪ್ ಅಣ್ಣ, ಶಿವಣ್ಣ, ಪುನೀತ್ ಅಣ್ಣ, ಗೋಲ್ಡನ್ ಸ್ಟಾರ್, ಗಣೇಶ್ ಅವರು, ದುನಿಯಾ ವಿಜಯ್ ಸರ್ ಎಲ್ಲ ಬಂದ್ಬಿಟ್ಟು ನೀನು ಮಂಡ್ಯ ಹುಡುಗ ಬೆಳೀತಾ ಇದೆಯಾ, ಬೆಳಿ, ಇಂಡಸ್ಟ್ರಿಗೆ ಬರ್ಬೇಕು, ನಿನ್ನಂತ ಒಳ್ಳೆ ಕಲಾವಿದ, ನಿನ್ನ ಹತ್ರ ಒಳ್ಳೆ ಕೆಪಾಸಿಟಿ ಇದೆ, ಇನ್ ನಾಯಕ ಆಗುವಂಥದ್ದು ಅದು ಬರ್ತಾ ಇದೆಯಾ ಅಂತ ಹೇಳ್ಬಿಟ್ಟು ಎಲ್ಲ ಅಪ್ರಿಷಿಯೇಟ್ ಮಾಡಿ ಅವರೆಲ್ಲ ಬಂದ್ಬಿಟ್ಟು ನಮಗೆ ಒಂದು ಫಿಲಮ್ಗೆ ಒಂದು ಸೆಕೆಂಡ್ ಬಂದು ಹೋಗೋಂಥದ್ದು. ನಾವು ಅವ್ರದ್ದು ನೇಮ್ ಮೆನ್ಷನ್ ಮಾಡಿದ್ದೀವಿ, ಸುದೀಪ್ ಸ್ಟಾರು, ದರ್ಶನ್ ಸಾರು, ಯಶು, ದುನಿಯಾ ವಿಜಯ್ ಎಲ್ಲಾನು. ಅದಕ್ಕೆ ಎಲ್ಲಾರನ್ನು ಕೇಳಿದ್ವಿ, ಎಲ್ಲರೂ ಬಂದು ಮಾಡ್ಕೊಡ್ತೀನಿ, ಬೆಳಿಬೇಕು, ಎಷ್ಟೊತ್ತು ಬೇಕಾದ್ರೆ ಬರ್ತೀವಿ ಅಂತ ಹೇಳಿ ಅವ್ರು ಎಷ್ಟನ್ನ ಕೇಳಿದ್ರು. ಅವ್ರ ಮನೆಗೆ ಹೋದ್ರೆ ಅವ್ರಮ್ಮ ಇಲ್ಲ ಕಣ ಅವನ್ನೆಲ್ಲರೂ ಅಲ್ಲಿ ಹುಡ್ಕೊಳ್ರು, ನಮ್ಮಲ್ಲಿ ಗಾಂಧಿನಗರಕ್ಕೆ ಹೋಗ್ರು, ಏನ್ ಮಾತದು, ಒಳಗೆ ಅವನೇ ಹೇಳ್ಕೊಟ್ಟಿರೋದು. ಆಮೇಲೆ ಫೋನ್ ಮಾಡಿದ್ರೆ ಮಂಡ್ಯದಿಂದ ಸರ್ ರೈತರ ಮಕ್ಕಳು ನಾವು ಹಿಂಗೆ ಬಂದಿದ್ದೀವಿ, ಫಿಲಮ್ ಮಾಡ್ತಿದ್ದೀವಿ, ಎಲ್ಲರೂ ಬಂದವರು, ನೀವು ಬನ್ನಿ, ಇಂಡಸ್ಟ್ರಿ ಅವರೆಲ್ಲ. ಅವ್ರು ಬಂದ್ರೆ ನಾನೇನು ಮಾಡಲಿ, ಮಾಡ್ಕೊಳ್ಳಿ ಅವ್ರ ಹತ್ರ, ನಾನು ಬರಲ್ಲ. ಅವೆಲ್ಲ ಮಾತಲ್ಲ. ಅವ್ನು ಬೆಳೆದಿರೋದು ಅಣ್ತಮ್ಮ ಅನ್ಕೊಂಡು ಮಂಡ್ಯದ ಹೆಸರು ಹೇಳ್ಕೊಂಡು ಬೆಳೆದಿರೋದು. ಮಂಡ್ಯ ಜನತೆಗೆ, ರೈತರಿಗೆ ಅವಹೇಳನ ಏನಕ್ಕೆ? ನಾವೇನ್ ಸರ್ ಕೆಟ್ಟ ದೃಷ್ಟಿಲಿ ಏನು ಬೆಳಿಬೇಕು, ಇಂಡಸ್ಟ್ರಿ ಬೆಳಿಬೇಕು, ನಮ್ಗೆ ಗೊತ್ತಾಯ್ತಾ? ಒಬ್ರು ಇಬ್ರು ಅವ್ರಿಗೆ ಕ್ಷಮೆ ಕೇಳಬೇಕು. ಇದು ರೀಸೆಂಟ್ ಆಗಿ ನಡೆದಿರೋದು ಮಂಡ್ಯ ಸ್ಟಾರ್ ಅಂತ ಫಿಲಂ ಹೆಸರು. ಪ್ರತಿಭಟನೆ ಮಾಡ್ದ ಏನಕ್ಕೆ ನೋಡಿ, ಸರಿ